ಕೆಲಸ ಮಾಡ್ತಕ್ಕಂಥ ಒಬ್ಬ ಚರ್ಚೆ ಮಾಡಲಿಲ್ಲ, ವಿಚಾರ ಒಬ್ಬನು ಮಾತಾಡಲಿಲ್ಲ. ಯಾರು ಅದ್ರ ಬಗ್ಗೆ ವಿಶೇಷವಾದ ಪ್ಯಾಕೇಜ್ ಮಾಡೋಕ್ಕೂ ಬರಲಿಲ್ಲ. ಇವತ್ತು ಕಂದಾಯ ಇಲಾಖೆಯಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಆಗಲಿ ಸಂಬಂಧಪಟ್ಟಂಥ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಷ್ಟು ತಾಲೂಕಲ್ಲಿ, ಮೈಸೂರು ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕು ಎಷ್ಟು ಬೆಳೆ ನಷ್ಟ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ವೈಜ್ಞಾನಿಕ ವರದಿ ಏನು ತಯಾರು ಮಾಡಿದ್ವಿ. ನೀವು ತಹಸೀಲ್ದಾರರಾಗಿ ಮತ್ತು ಜಿಲ್ಲಾಧಿಕಾರಿಗಳಿರ್ತಕ್ಕಂಥವ್ರನ್ನ ಯಾರು ನಮ್ಮ ಜಿಲ್ಲೆಯ ತಾಲೂಕಿಗೆ ವಿಶೇಷ ಪ್ಯಾಕೇಜ್ ಬೇಕು ಅಂತೇಳಿ ಯಾರು ನೀವು ವರದಿ ಕೊಡ್ತೀರಾ ಸರ್ಕಾರಕ್ಕೆ? ಆ ಕೆಲಸ ಆಗಿದೆಯಾ? ಯಾಕೆ ಮಾಡೋಕ್ಕಾಗಿಲ್ಲ? ನೀವು ವೈಜ್ಞಾನಿಕವಾಗಿ ನಷ್ಟ ಆಗಿದೆ ಅಂತೇಳಿ ಎಲ್ಲ ಮಾಧ್ಯಮದವರು, ಚರ್ಚೆ, ಎಲ್ಲ ಪತ್ರಿಕೆಯವರೆಲ್ಲರೂ ಕೂಡ ವರದಿ ಮಾಡ್ತಾವ್ರೆ. ಅಧಿಕಾರಿಗಳಿಗೂ ನಿಮಗೂ ಗೊತ್ತು, ಎಲ್ಲರೂ ನೋಡಿದಿರಿ. ಆದರೆ ಒಬ್ಬ ಅಧಿಕಾರಿ, ಒಬ್ಬ ಸಂಬಂಧಪಟ್ಟಂಥವರು ರೆವಿನ್ಯೂ, ತೋಟಗಾರಿಕೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಎಲ್ಲ ಜಾಯಿಂಟ್ ಆಗಿ ಒಂದು ಸಮೀಕ್ಷೆ ಮಾಡಿ ವೈಜ್ಞಾನಿಕವಾಗಿ ಬೇಕು ಅಂತೇಳಿ ಯಾವ್ದಾರು ನಮ್ಮ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ MLA ಆಗ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು, ನಮ್ಮ ಕರಿಬೇಡಪ್ಪ ರೈತರನ್ನ. ನೀವು ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೂ ಕೊಡಬೇಕಂತ ಇಲ್ವಲ್ಲ ವರದಿ. ಇದಕ್ಕೆ ಬೇಕಾದದ್ದು ಇಷ್ಟು ಹಣ ಬೇಕು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಇಷ್ಟು ಹಣ ಬೇಕು ಅಂತಕ್ಕಂಥದ್ದನ್ನ ಯಾರು ನೀವು ಚರ್ಚೆ ಮಾಡಿ ಕೊಡ್ತೀರೋ ಒಂದು ವರದಿ ಕೊಡಿ. ಯಾರು ಮಾಡಿಲ್ಲ ನೀವು ಆ ಕೆಲಸನೀಗ. ಸುಮ್ಮನೆ ರೈತರು ಕುಂದುಕೊರತೆ ಸಭೆ ಮಾಡ್ತೀವಿ, ರೈತರು ಚರ್ಚೆ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ಮ ಬಾಯಿ ಚಪಲಕ್ಕೆ ನಾವೆಲ್ಲ ಹೋಗೋಣ ಮಾತಾಡ್ತೀವಿ, ನಾವು ಹೋಗ್ತೀವಿ. ಮತ್ತೆ ಅದೇನಾಯ್ತು ಅಂತ ನಾವು ಫಾಲೋ ಅಪ್ ಮಾಡಲ್ಲ. ಅಧಿಕಾರಿಗಳಂತೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ನಮ್ಮ ಇಲ್ಲಿ ಒಂದು ರೆಸಲ್ಯೂಷನ್ ಆಗಬೇಕು. ನಮ್ಮ ತಾಲೂಕಿನ ಮೈಸೂರು ತಾಲೂಕು ವ್ಯಾಪ್ತಿನಲ್ಲಿ 2-3 ತಾಲೂಕು ಅಟ್ಯಾಚ್ ಆಗಿ ಬರ್ತಕ್ಕಂಥ ತಾಲೂಕು ವ್ಯಾಪ್ತಿಯಲ್ಲಿ ಎಷ್ಟು ಬೆಳೆ ನಷ್ಟ ಆಗಿದೆ ಅಂತಕ್ಕಂಥ ನಾವು ಹೇಳಿ, ವಿಶೇಷ ಪ್ಯಾಕೇಜ್ ಕೋರಿ ಎಷ್ಟು ಕೇಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು, ಮೇಲಧಿಕಾರಿಗಳು ಮತ್ತು ಸರ್ಕಾರದ ಮಂತ್ರಿಗಳಲ್ಲಿ ಅವರಿಗೆ ಏನು ಉತ್ತರ ಬಂದು ಹೇಳಿ. ಯಾವುದೂ ಇಲ್ಲ. ನೇರವಾಗಿ ಇವತ್ತು ಬೇಕಾಗಿರೋದು ನಷ್ಟ ಹೊಂದಿರತಕ್ಕಂಥ ರೈತರಿಗೆ ಪರಿಹಾರ ಬೇಕು. ಚಾವಣಿ ಹೊಂಟೋಗೈತೆ, ಕುರಿ, ಕೋಳಿ, ಎತ್ತು, ಎಮ್ಮೆ, ದನಗಳು ಸತ್ತಿದ್ದಾವೆ. ಎಷ್ಟು ಸಂಬಂಧಪಟ್ಟ ಪಶುಪಾಲನಾ ಇಲಾಖೆಯವರು ಎಷ್ಟು ವರದಿ ಮಾಡಿದ್ದಾರೆ ನಿಮಗೆ? ಎಷ್ಟು ಪರಿಹಾರ ಕೊಡ್ತಾರೆ? ಒಂದು ಕೋಳಿ ಸತ್ತ 40 ರೂಪಾಯಿ, ಒಂದು ಕೋಳಿ ಸತ್ತ 40 ರೂಪಾಯಿ, ಒಂದು ಸಾವಿರ ಕೋಳಿ ಸತ್ತ 400 ರೂಪಾಯಿ, 4,000 ರೂಪಾಯಿ. ಬಹಳ ಒತ್ತಾಯ ಮಾಡಿ ಮಂತ್ರಿ MLA ಅದಕ್ಕೆಲ್ಲ ಲೆಟರ್ ಬರ್ದು ಮಾಡಿದ್ರೆ ಇಲ್ಲ ಆದ್ರೂ ಬರೀ 2,000 ರೂಪಾಯಿ ಮೇಲೆ ನಾನು ಕೊಡ್ತೀರಿ. ನೀವು ಕೋಳಿ ಸತ್ರೆ, ಹಸು ಸತ್ರೆ, ಕುರಿ ಸತ್ರೆ ಎಷ್ಟಾರು ಸಾಯಿ 5,000. ಅಂದರೆ ನಿಮ್ಮ ಮಾನದಂಡ ಇದೆಯಲ್ಲ, ಆ ಮಾನದಂಡವನ್ನು ಬದಲಾಯಿಸಿ ನಾವು ಕೇಳ್ತಾ ಇರ್ತಕ್ಕಂಥ ವೈಜ್ಞಾನಿಕವಾಗಿ ಕೊಡಿ. ವೈಜ್ಞಾನಿಕವಾಗಿ ಕೊಡಬೇಕು ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಇರ್ತಕ್ಕಂಥ ಈಗ ಜಮೀನಲ್ಲಿ ಒಂದು ಕಾಳು ಬಿತ್ತಿನ ಬೆಳೆದ್ರೆ ಮಾತ್ರ ಒಂದು ಕ್ವಿಂಟಲ್ ಮಾರಕ್ಕೆ ಸಾಧ್ಯ. ನಾನೇ ಒಂದು ಕಾಳು ಬಿತ್ತೇನೆ, ಮನೆ ಕೈ ಕತ್ತ ಕೂತ್ಕೊಂಡ್ರೆ ನಿಮ್ಗೆ 1 kg ಎಲ್ಲಿ ಸಿಗುತ್ತೆ? ಒಂದು ಕ್ವಿಂಟಲ್ ಮಾರ ದಳ್ಳಾಳಿ ಎಲ್ಲಿ ತಗೋತಾನೆ? 1 ಟನ್ ಮಾರ ಎಲ್ಲಿ ಸಿಗ್ತದೆ? ಅಂದರೆ ನೀವು ಕೆಳಮಟ್ಟದ ಅಂತ ಅಧಿಕಾರಿಗಳು ನೀವು ನಿಮ್ಮ ಇವನಿಗೆ ಬಿಡ್ಬೇಕೇನಂತ, ನೋಡಪ್ಪ ನನ್ನ ತಾಲೂಕು ಇಷ್ಟು ಸಮಸ್ಯೆ ಅದು, ಟ್ರಾನ್ಸ್ಫರ್ ಆದ್ರೆ ಬೇರೆ ಕಡೆ ಮಾಡ್ರಿ ಕೆಲಸನೀಗ. ಯಾವ ನಾವು ಟ್ರಾನ್ಸ್ಫರ್ ಮಾಡಕ್ಕೆ ನಿಮ್ದೀಗ ನೀವು ಒರಿಜಿನಲ್ ಕೆಲಸ ಮಾಡಿದ್ರೆ ನೀವು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲಿ ಯಾರು ಅವಿವೇಕಗಳು ಅಡ್ಜಸ್ಟ್ ಮಾಡ್ಕೊತಾರೆ ಅಂತಂದ್ರೆ ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ರೈತರು ನ್ಯಾಯ ಎಲ್ಲಿ ಸಿಗ್ತದೆ? ನಾವು ಯಾರು ಕೇಳೋಕ್ಕಾಗ್ತದೆ ಹೇಳಿ? ಆ ಉದ್ದೇಶಕ್ಕೆ ಏನು ಹೇಳ್ಬೇಕು, ನೀವು ಗ್ರಾಸ್ ರೂಟ್ ಲೆವೆಲ್ಲಿ ನೀವು ಎಷ್ಟು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ನೀವು ಸರಿ ಮಾಡಿ ಅದನ್ನ ಸಂಬಂಧಪಟ್ಟಂತ ಇಲಾಖೆ ಕೊಟ್ಟಿರ್ತಕ್ಕಂಥ ಕಾಪಿ ಕೊಡಿ, ನಮಗೆ ದಾಖಲೆ ಕೊಡಿ. ಇರೋವನ್ನ ಯಾರು ಕೆಲಸ ಮಾಡಲ್ಲ ನಾವು ಕುತ್ತಿಗೆ ಪಟ್ಟಿಟ್ಟು ಕೆಲಸ ಮಾಡ್ತಕ್ಕ ನಮಗೆ ಕೊಟ್ಟ ದೇವರು. ನೀವು ಕೈ ಕಟ್ಕೊಂಡು ನಿಂತ್ಕೋಬೇಕು ಮಂತ್ರಿ MLAಗಳದ್ದು. ನಾವು ಕೈ ಕಟ್ಕೊಂಡು ನಿಂತ್ಕೊಳ್ಳಲ್ಲ, ಮಾಡುವ ತಿಳಿ ಟೇಬಲ್ ಕೊಟ್ಟು ಕೆಲಸ ಮಾಡಿಸ್ತೀವಿ. ನಾವು ಯಾವಂತ 100 ರೂಪಾಯಿ ಲಂಚಕ್ಕೆ ಕೈ ಕೊಡಲ್ಲ. ಯಾವನ ಮೇಲೂ ಲೋಕಾಯುಕ್ತದಲ್ಲಿ ಕೇಸ್ ಆಗಿಲ್ಲ, ಯಾವನ ಮೇಲೂ ACB ಕೇಸ್ ಆಗಿಲ್ಲ. ಸರ್ಕಾರ ಮಾಡಿರ್ತಕ್ಕಂಥದ್ರಲ್ಲಿ ಎಲ್ಲ ಅಧಿಕಾರಿಗಳು ಭ್ರಷ್ಟರು, ಮಂತ್ರಿ MLAಗಳ ಮೇಲೆ ಆಗಿರೋದು. ಇವತ್ತು ಬೀದಿಗೆ ಬಂದ ರೈತ 100 ರೂಪಾಯಿ ಬಂದಿಲ್ಲ ಸರ್ ಪರಿಹಾರ, ಅಷ್ಟ ಪರಿಹಾರ 100 ರೂಪಾಯಿ. ಅದ್ಯಾವುದೋ 2,000 ಆಗ್ತೀವಿ ಅಂದರು, 50 ರೂಪಾಯಿ ಬಂತು, 100 ರೂಪಾಯಿ ಬಂತು, 75 ರೂಪಾಯಿ ಬಂತು, 2,000 ರೂಪಾಯಿ ಬಂತು. ಸರ್ ಹೆಕ್ಟೇರ್ಗೆ ಹೇಳ್ತದೆ ಕುಂಟೆಗೆ 20 ರೂಪಾಯಿ ಬರ್ತದೆ ಅಷ್ಟೇ. ಅದು ಅಂದ್ರೆ ಇದು ವ್ಯವಸ್ಥೆ ಆಗಿದೆ. 2.5 ಎಕರೆ ಬರ ಪರಿಹಾರನೂ ಕೂಡ ವೈಜ್ಞಾನಿಕವಾಗಿ ನಿಮ್ಮ ತಾಲೂಕು ತಹಸೀಲ್ದಾರ್ ಲೆವೆಲ್ಲೇ ಬರ್ತದೆ. ಬೆಳೆಗಳಿಗೆ ಷರತ್ತು ಮಾನದಂಡ ವರ್ಣ ಹೋಬಳಿನಲ್ಲಿ ಜೋಳ, ರಾಗಿ, ಹಸರು ಇವು ಬೆಳೆದಿದ್ರು ಮಾತ್ರ ಆ ಟೈಮ್ಗೆ ಉಳುಮೆ ಮಾಡಿರ್ಬೇಕು, ಅವ್ನು ಹಾಕಿರ್ಬೇಕು. ಅವ್ನು 3 ಬೆಳೆಗಳಿಗೆ ಮಾತ್ರ ಬೆಳೆ ನಷ್ಟ ಆಗಿದ್ರೆ ಮಾತ್ರ ಅವನು ಪರಿಹಾರ ಕೊಡ್ತಕ್ಕಂಥದ್ದು. ಇನ್ನು ಬೇರೆ ಬೆಳೆ ಹಾಕನಲ್ಲ ಅವನೇನು ಮಾಡೋದು? ಅವನು ನಷ್ಟ ಆಗಿಲ್ವಾ? ಅವನು ಬರ ಬಂದಿಲ್ವಾ? ಅವನು ಬೇರೆ ಸಪ್ರೇಟಾಗಿ ಮಳೆ ಬಂದಿದ್ದ ಅವನ ಜಮೀನಿಗೆ. ನೀವು ಮಾನದಂಡವನ್ನ ಬೆಳೆ ವಿಮೆ ಮಾಡ್ತಕ್ಕಂಥದಕ್ಕೆ ಏನು ಅದು ಅಳವಡಿಸಿದಿರಿ, ಅದೇ ಮಾನದಂಡವನ್ನ ಇದಕ್ಕಿಟ್ಟು ರೈತರ ಮೇಲೆ ಚಪ್ಪಡಿ ಹೇಳ್ಬಿಟ್ರಿ ಅಧಿಕಾರಿಗಳೆಲ್ಲ ಸೇರಿ.